ಕಲಬುರಗಿಯಲ್ಲಿ ತಳವಾರ ಸಮುದಾಯದ ಹೈ ಡ್ರಾಮಾ ನಡೆದಿದೆ. ಎಸ್ಟಿ ಪ್ರಮಾಣ ಪತ್ರವನ್ನ ವಿತರಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ. ಮಧ್ಯರಾತ್ರಿ ರಸ್ತೆಯನ್ನ ತಡೆದು ತಳವಾರ ಸಮುದಾಯ ಹೋರಾಟವನ್ನ ಮಾಡಿದೆ. ಡಿಸಿ ಕಚೇರಿ ಮುಂದಿನ ರಸ್ತೆಯನ್ನ ಬಂದ್ ಮಾಡಿ ಹೋರಾಟ ಮಾಡಿದ್ದಾರೆ ತಳವಾರ ಸಮುದಾಯದವರು. ಆಂಬ್ಯುಲೆನ್ಸ್ ಬಂದರೂ ಕೂಡ ದಾರಿ ಬಿಡದೆ ಕಲ್ಲು ತೂರಿ ಕಿಡಿಕಾರಿದ್ದಾರೆ. ಇನ್ನು ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ನೂಕಾಟ ತಳ್ಳಾಟ ಆಗಿದೆ. ರಾತ್ರಿ 11 ಗಂಟೆ ಸುಮಾರಿಗೆ ಈ ರೀತಿ ಹೈ ಡ್ರಾಮಾ ನಡೆದಿರೋದು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಗಿದೆ. ನೂರಾರು ಜನರನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಈಗ ಕಲಬುರಗಿಯಲ್ಲೇ ಗೃಹ ಸಚಿವ ಪರಮೇಶ್ವರ್ ವಾಸ್ತವ್ಯ ಹೂಡಿದ್ದಾರೆ. ಎಸ್ಟಿ ಪ್ರಮಾಣ ಪತ್ರ ಆಗ್ರಹಿಸಿ ತಳವಾರ ಸಮುದಾಯದವರು ಧರಣಿ ನಡೆಸಿರುವಂಥದ್ದು. ಕಲಬುರಗಿಯಲ್ಲಿ ತಳವಾರ ಸಮುದಾಯದ ಹೈ ಡ್ರಾಮಾ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್. ಅರುಣ್, ಎಸ್ಟಿ ಪ್ರಮಾಣ ಪತ್ರ ವಿತರಿಸಬೇಕು ಅಂತ ತಳವಾರ ಸಮುದಾಯದವರು ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು. ಮಧ್ಯರಾತ್ರಿ ಒಂದು ದೊಡ್ಡ ಹೈ ಡ್ರಾಮಾ ನಡೆದಿದೆ. ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮತ್ತು ಇತರ ಬೇಡಿಕೆಗಳೇನಾದ್ರೂ ಇದೆಯಾ ಆ ಸಮುದಾಯದವರದು? ಅರುಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ತಳವಾರ ಸಮಾಜದವರು ಕಲಬುರಗಿಯಲ್ಲಿ ಏನಂತಂದ್ರೆ ಮಧ್ಯಾಹ್ನ 1 ಗಂಟೆಗೆ ಸರ್ಟಿಫಿಕೇಟ್ ನೀಡುವಂತ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿದ್ರು. ಅಲ್ಲದೆ ನಮಗೆ ಏನಂದ್ರೆ ಕಳೆದ ಸುಮಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರವನ್ನು ನೀಡ್ತಾ ಇಲ್ಲ. ಸರ್ಕಾರ ಎಲ್ಲೋ ಒಂದ್ ಕಡೆ ಪ್ರಮಾಣ ಪತ್ರ ನೀಡ್ತಾ ಅಂತ ನಮ್ಮನ್ನ ಮೋಸ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ರು. ಆ ಒಂದು ಧರಣಿ ನಿರತರಲ್ಲಿ ಏನಂತಂದ್ರೆ ರಾತ್ರಿ 11 ಗಂಟೆ ಸುಮಾರಿಗೆ ಏನಂದ್ರೆ ಎಸ್ಟಿ ಸಮುದಾಯದ ಹೋರಾಟಗಾರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅಲ್ಲೇ ರಸ್ತೆ ಮೇಲೆ ಟೆಂಟ್ ಅನ್ನು ಹಾಕಿ ಅಹೋರಾತ್ರಿ ಧರಣಿ ನಮಗೆ ಏನಂದ್ರೆ ಸರ್ಟಿಫಿಕೇಟ್ ಕೊಡುವವರೆಗೂ ನಾವು ಹೋರಾಟವನ್ನು ಮಾಡ್ತಾ ಅಂತ ಹೇಳ್ತಾ ಇದ್ರು. ಹಾಗಾಗಿ ರಾತ್ರಿ ಮತ್ತೆ 11 ಗಂಟೆ ಸುಮಾರಿಗೆ ಪೊಲೀಸರು ಮತ್ತೆ ಹೋರಾಟಗಾರನ ನಡುವೆ ನೂಕಾಟ ತಳ್ಳಾಡ್ತಾ ಇತ್ತು. ಅದಾದ ಬಳಿಕ ಸುಮಾರು ನೂರಾರು ಜನ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಈಗ ಆ ಒಂದು ಹೋರಾಟದಲ್ಲಿ ಹೋರಾಟ ನಿರತರನ್ನ ವಶಕ್ಕೆ ಪಡ್ಕೊಂಡಿದ್ರು. ಅದಾದ ಬಳಿಕ ಏನಂತಾರೆ ಅಲ್ಲಿ ಈಗೇನ ಸದ್ಯ ಪರಿಸ್ಥಿತಿ ಏನಂದ್ರೆ ಕ್ಲಿಯರ್ ಆಗಿರುವಂತದ್ದು. ನಮಗೆ ಏನಂತಾರೆ ಸುಮಾರು ವರ್ಷಗಳಿಂದ ನಮಗೆ ಸರ್ಟಿಫಿಕೇಟ್ ನೀಡ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಆದ್ರೆ ಸರ್ಕಾರ ಯಾವುದೇ ರೀತಿಯ ನಮಗೆ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಭರವಸೆಯನ್ನು ನೀಡುತ್ತೆ. ಆದ್ರೆ ಅದಾದ ಬಳಿಕ ಯಾರು ಕೂಡ ನಮ್ಮ ಭರವಸೆಯನ್ನು ಈಡೇರಿಸಿದಂತ ಈ ಒಂದು ಏನು ಹೋರಾಟಗಾರ ಆಗ್ರಹವಾಗಿರುವಂತದ್ದು. ಏನು ತಳವಾರ ಸಮಾಜಕ್ಕೆ ಏನಂತಾರೆ ಎಸ್ಟಿ ಸರ್ಟಿಫಿಕೇಟ್ ಅನ್ನು ಕೊಡಬೇಕು. ಆದ್ರೆ ಯಾವುದೇ ಒಂದು ಸಣ್ಣ ಪುಟ್ಟ ಕಾರಣಗಳನ್ನ ನೀಡಿ ನಮ್ಗ ಆ ಒಂದು ಸರ್ಟಿಫಿಕೇಟ್ ಇಂದ ನಮಗೆ ವಂಚಿತ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಗೆ ಏನಂತಂದ್ರೆ ಎಲ್ಲ ನಮ್ಮ ಏನು ಎಸ್ಟಿ ತಳವಾರ ಸಮುದಾಯ ಇದ್ದಾರೆ ಎಲ್ರಿಗೂ ಕೂಡ ನಮಗೆ ಎಸ್ಟಿ ಸರ್ಟಿಫಿಕೇಟ್ ನೀಡಬೇಕಂತ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಬೇಡ. ಥ್ಯಾಂಕ್ ಯು ಅರುಣ್ ಕುಮಾರ್ ಮಾಹಿತಿಗೆ.